ವೆಲ್ಕಮ್ ಬ್ಯಾಕ್ ಟು ನವೇದೇವಿ ಪ್ರಸಾದ್ ನ್ಯೂ ವಿಡಿಯೋ. ಇವತ್ತಿನ ನನ್ನ ವಿಶೇಷ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ವಿದ್ಯಾಸಂಸ್ಥೆ ಅಂದರೆ ಶ್ರೀರಾಮ ವಿದ್ಯಾಲಯ ಸೂರ್ಯನಗರ ನೆಲ್ಯಾಡಿ ಇಲ್ಲಿ ಶಾಲೆಯ ಆರಂಭದ ದಿನ, ಪುನರಾರಂಭದ ದಿನ LKG UKG ವಿದ್ಯಾರ್ಥಿಗಳನ್ನು ಯಾವ ರೀತಿ ನಾವು ಸ್ವಾಗತಿಸಿಕೊಂಡೆವು ಅಂತ ಹೇಳಿ ಸೊ ತುಂಬ ಸಂಸ್ಕಾರಯುತವಾಗಿ ಸ್ವಾಗತಿಸಿಕೊಂಡಂತಹ ಒಂದು ವಿಡಿಯೋವನ್ನು ನೀವು ನೋಡ್ಬೋದು. ಭಾರತ ಮಾತೆಗೆ ನಮಸ್ಕರಿಸಿ, ಹಿರಿಯರ ಕಾಲಿಗೆ ನಮಸ್ಕರಿಸಿ, ಹಾಗೆ ಭಾರತ ಮಾತೆಗೆ ಪುಷ್ಪಾರ್ಚನೆಯನ್ನು ಹಾಕೋದ್ರ ಮೂಲಕ ಪ್ರತಿಯೊಂದು ಕೂಡ ತುಂಬ ಅಚ್ಚುಕಟ್ಟಾಗಿ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಬರ್ಬೋದು. ವಿದ್ಯಾರ್ಥಿಗಳು ಕೂಡ LKGಗೆ ಎಲ್ಲ ಹೊಸ ವಿದ್ಯಾರ್ಥಿಗಳು ಬಂದಿರ್ತಾರೆ, ಹಾಗೆಯೇ UKGಗೆ ಆಲ್ರೆಡಿ ಇದ್ದವರು ಇದ್ದಾರೆ ಮತ್ತು ಹೊಸ ವಿದ್ಯಾರ್ಥಿಗಳು ಬಂದವರು ಕೂಡ ಇದ್ದಾರೆ. ಎಲ್ಲರೂ ಕೂಡ ಖುಷಿಯಲ್ಲಿದ್ದಾರೆ, ನಾವು ನೋಡ್ತಾ ಇರ್ಬೋದು. ಅವರಿಗೆ ಈ ಒಂದು ನಾವು ಸಂಸ್ಕಾರಯುತವಾಗಿ ಏನು ಮಾಡ್ತೇವೆ ಅದನ್ನು ನೋಡಿ ಕೂಡ ತುಂಬ ಖುಷಿಯಾಗಿದೆ. ಪುಷ್ಪಾರ್ಚನೆ ಮಾಡುವಂಥದ್ದಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ನೋಡಿ ಕೂಡ ವಿದ್ಯಾರ್ಥಿಗಳಿಗೆ ತುಂಬ ಖುಷಿಯಾಗಿದೆ. ನೋಡಿ ಇಷ್ಟೊಂದು ಫುಲ್ ಜೋಶಾಗಿದ್ದಾರೆ ಅಂತ ನೋಡ್ಬೋದು ನಾವು ವಿದ್ಯಾರ್ಥಿಗಳನ್ನು. ಓಕೆ, ನಿಮಗೆ ಕೂಡ ಏನಾದರೂ ಹೇಳಲಿಕ್ಕಿದ್ರೆ ಕಮೆಂಟ್ ಮಾಡಿ ಹೇಳ್ಬೋದು, ಅದಕ್ಕೆ ನಾನು ರಿಪ್ಲೈ ಕೊಡ್ತೇನೆ. ಓಕೆ, ಬನ್ನಿ ನೋಡಿ ಯಾವ ರೀತಿ ಎಲ್ಲ ಸೆಟ್ ಮಾಡಿ, ಅಂದರೆ ಒಂದು ಬಸ್ ಥರ ಮಾಡಿ ಅವರನ್ನು ಸ್ಕೂಲ್ ಬಸ್ಸಲ್ಲಿ ಕೂರಿಸುವಂಥದ್ದು. ಆ ಥರ ಮಾತಾಜಿಯವರು ಆರತಿ ಮಾಡ್ತಾ ಇದ್ದಾರೆ, ಸುಪ್ರೀತಾ ಮೇಡಮ್ ಅವರಿದ್ದಾರೆ. ಹಾಗೆಯೇ ನೋಡಿ ಮಾತಾಜಿಯವರೆಲ್ಲ ಒಬ್ಬೊಬ್ಬರನ್ನು ಪುಷ್ಪಾರ್ಚನೆ ಮಾಡಿಸುವಂಥದ್ದಾಗಿರ್ಬೋದು, ಆರತಿ ಮಾಡುವಂಥದ್ದಾಗಿರ್ಬೋದು, ಈ ರೀತಿ ಕೂಡ ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈಗ ಮತ್ತೆ ನೋಡಿ ಮಕ್ಕಳಿಗೆ ಸಿಹಿಯನ್ನು ತಿನ್ನಿಸ್ಲಿಕ್ಕುಂಟು. ಫಸ್ಟ್ ಡೇ, ಜೀವನ ಯಾವಾಗಲೂ ಸಿಹಿಯಾಗಿರಲಿ ಅಂತ ನೋಡಿ. ಇಲ್ಲಿ ಆರತಿ ಮಾಡುವಲ್ಲಿ ಶುಭರಣಿ ಮಾತಾಜಿಯವರು, ಹಾಗೆ ನಮ್ಮ HM ಅವರು ಕಾವ್ಯ ಮಾತಾಜಿಯವರು ಇದ್ದಾರೆ. ಸೊ ಹಾಗೆಯೇ ಧನ್ಯ ಮಾತಾಜಿಯವರು ಆರತಿ ಮಾಡ್ತಾ ಇದ್ದಾರೆ ಜೊತೆ ಸೇರಿ. ಇವರೆಲ್ಲ ಕೂಡ ಇಲ್ಲಿ ರಮ್ಯಾ ಮಾತಾಜಿ ಅವರಿದ್ದಾರೆ. ಒಬ್ಬರಿಂದೊಬ್ಬರು ನೋಡಿ, ಅಲ್ಲಿ ನಾನು ಪುಷ್ಪಾರ್ಚನೆ ಮಾಡಲಿಕ್ಕೆ ಹೂವನ್ನು ಕೊಡ್ತಾ ಇದ್ದೇನೆ ಮಕ್ಕಳಿಗೆ. ನೋಡಿ ಇಲ್ಲಿ ರಮ್ಯಾ ಮಾತಾಜಿಯವರು ಮತ್ತು ಸುಪ್ರೀತಾ ಮೇಡಮ್ ಅವರಿದ್ದಾರೆ. ಅಲ್ಲಿ ಪ್ರತಿಯೊಬ್ಬರನ್ನು ಕೂಡ ಆರತಿ ಮಾಡಿ ಕರ್ಕೊಳ್ಳುವಂಥದ್ದು. ಎಲ್ಲರಿಗೂ ಕೂಡ ಅಂದರೆ ಸಪ್ರೇಟಾಗಿ ಪ್ರತಿಯೊಬ್ಬರಿಗೂ ಆರತಿ ಮಾಡುವಂಥದ್ದು, ಪುಷ್ಪಾರ್ಚನೆಗೆ ಕೊಡುವಂಥದ್ದು, ಇವೆಲ್ಲವೂ ಕೂಡ ಪ್ರತ್ಯೇಕವಾಗಿ ನಡೀತದೆ. ಯಾವುದು ಕೂಡ ಸಾರ್ವಜನಿಕವಾಗಿ ಮಾಡುವಂಥದ್ದಲ್ಲ. ಅಂದರೆ ತುಂಬ ಸ್ಪೆಷಾಲಿಟಿಯಾಗಿ ಪ್ರತಿ ಕಾರ್ಯಕ್ರಮವನ್ನು, ಪ್ರತಿ ಹಬ್ಬವನ್ನು ತುಂಬ ಅಚ್ಚುಕಟ್ಟಾಗಿ ಒಂದು ಅರ್ಥಭರಿತವಾಗಿ ಆಚರಿಸುವಂತಹ ವಿದ್ಯಾಸಂಸ್ಥೆ ನಮ್ಮ ಶ್ರೀರಾಮ ವಿದ್ಯಾಲಯ ಸೂರ್ಯನಗರ ನೆಲ್ಯಾಡಿ ಅಂತ ಹೇಳ್ಬೋದು. ಆಚಾರ ವಿಚಾರದಲ್ಲಿ ಆಗಿರ್ಬೋದು, ಪ್ರತಿಯೊಂದರಲ್ಲಿ ಕೂಡ ತುಂಬಾ ಬೆಸ್ಟ್ ಅಂತ ನನಗನಿಸುತ್ತೆ. ನೋಡಿ ಅದರಲ್ಲಿ ಕುಂಕುಮ, ಅರಶಿನ, ಅಕ್ಷತೆ ಇರ್ತದೆ, ಕುಂಕುಮವನ್ನು ಹಾಕುವಂಥದ್ದು. ಅಲ್ಲಿ ಮತ್ತೆ ಭಾರತ ಮಾತೆಗೆ ಅಡ್ಡ ಬಿದ್ದು ಮತ್ತೆ ಒಳಗಡೆ ಹೋಗುವಂಥದ್ದು. ಅಷ್ಟೊತ್ತಿಗೆ ಅಲ್ಲಿ ಸಿಹಿಯನ್ನು ಬಾಯಿಗೆ ಕೊಡ್ತಾರೆ. ಸಿಹಿಯನ್ನು ತಿಂದ್ಕೊಂಡು ಕ್ಲಾಸಲ್ಲಿ ಹೋಗಿ ಕೂತ್ಕೊಳ್ಳುವಂಥದ್ದು. ನಾವು ವಿದ್ಯಾರ್ಥಿಗಳೆಲ್ಲ ಒಂದು ಫಸ್ಟ್ ದಿನವೇ ತುಂಬ ಖುಷಿಯಿಂದ ಇದ್ದರೆ ಸ್ವಲ್ಪ ಅಳುವುದೆಲ್ಲ ಕಡಿಮೆ ಆಗ್ತದೆ ಅಂತ ಹೇಳಿ ಇದು ಬಸ್ ಥರ ಮಾಡಿದ್ವಿ. ಅಂದರೆ ಬಸ್ಸಲ್ಲಿ ಕೂತ್ಕೊಂಡು ಸೆಲ್ಫಿ ಕಾರ್ನರ್ ಥರ ಫೋಟೋ ತೆಗೆಯೋದಾಗಿರ್ಬೋದು, ಆಮೇಲೆ ಸೆಲ್ಫಿ ಕಾರ್ನರ್ ಕೂಡ ಮಾಡಿದ್ವಿ, ಅದರಲ್ಲಿ ಫೋಟೋ ತೆಗೆಯೋದು. ಸೊ ಹಾಗೆಯೇ ಬೇರೆ ಬೇರೆ ಐಡಿಯಾಸ್ಗಳನ್ನೆಲ್ಲ ಹಾಕಿ ಯಾವ ರೀತಿ ಮಾಡ್ಬೋದು ಅಂತೇಳಿ ಯೋಚನೆ ಮಾಡ್ತಾಯಿದ್ವಿ. ಇನ್ನೂ ನೆಕ್ಸ್ಟ್ ಮಾಡುವಾಗ ತುಂಬ ಚೆಂದ ಚಿತ್ರಗಳನ್ನು ಮಾಡಬೇಕು ಅನ್ನೋದು ಪ್ಲ್ಯಾನಲ್ಲಿದ್ದೇನೆ. ಅದರಲ್ಲಿ ಇವಾಗ LKG UKG ಮಾತ್ರ ನಾವು ಹೀಗೆ ಮಾಡ್ತಾ ಇದ್ದದ್ದು. ಅಂದರೆ ಆಲ್ರೆಡಿ ದೊಡ್ಡ ಮಕ್ಕಳದು ಮಾಡಿ ಆಗಿದೆ, 1 to 10 ಆಲ್ರೆಡಿ ಆಗಿದೆ. ಆಮೇಲೆ ಶಿಶು ಮಂದಿರದ್ದು ಅವರು ಮಾತಾಜಿ ಬೇರೆಯೇ ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ LKG UKG ಅವರು ಮಾತ್ರ ಇವಾಗ ಇರುವಂಥದ್ದು ಈ ವಿಡಿಯೋದಲ್ಲಿ. ಅಂದರೆ ಅವ್ರದ್ದು ವಿಡಿಯೋ ನಾನು ಹಾಕ್ತೇನೆ ನಾನು, ಸ್ವಲ್ಪ ಲೇಟ್ ಆಯಿತು. ಸೊ ನೋಡಿ, ಆಮೇಲೆ ನಾವೆಲ್ಲ ಮಕ್ಕಳ ಜೊತೆ ನಿಂತ್ಕೊಂಡು ನಾನು ಮತ್ತು ಮಾನ್ಯ ಮಾತಾಜಿ ಇಬ್ಬರು ಜೊತೆ ಸೇರಿಕೊಂಡು ಫೋಟೋಸ್ ತೆಗೆದ್ವಿ. ಮತ್ತು ಮಕ್ಕಳ ಜೊತೆ ನಾವು ಕೂಡ ಇದು ಮಕ್ಕಳೆಲ್ಲ ತೆಗೆದಾದ ಮೇಲೆ ನಮಗೆ ಕೂಡ ಒಂದು ಫೋಟೋಸ್ ಎಲ್ಲ ತೆಗಿಸ್ಬೇಕು, ಮೆಮೊರಿ ಅಲ್ಲ ಅಂತ ಹೇಳಿ ನಾನು ಮತ್ತು ಅವರಿಬ್ಬರು ಕೂತ್ಕೊಂಡು ಒಂದು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಆಮೇಲೆ ಅದಕ್ಕಿಂತ ಮುಂಚೆ ನಾವು ಮಕ್ಕಳ ಹತ್ರ ತೆಗೆಸ್ಕೊಂಡ್ವಿ. ನಾನು ಎಡಿಟ್ ಮಾಡುವಾಗ ಸ್ವಲ್ಪ ವೀಡಿಯೋಸ್ ಎಲ್ಲ ಆ ಕಡೆ ಈ ಕಡೆ ಆಯಿತು. ನೋಡಿ ಮಕ್ಕಳು ಇಬ್ಬರೇ ಆಗಿ ಬಂದು ಅದರಲ್ಲಿ ಕೂತ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಳ್ತಾ ಇದ್ದಾರೆ. ಈ ಥರ ಒಂದು ನಾವು ಸ್ಕೂಲ್ ಬಸ್ ಥರ ಮಾಡಿರುವಂಥದ್ದಾಗಿರ್ಬೋದು. ಮತ್ತು ಇವಾಗ ನೆಕ್ಸ್ಟ್ ಸೆಲ್ಫಿ ಕಾರ್ನರ್ ಅಂತ ಇದೆ ನೋಡಿ, ವೆಲ್ಕಮ್ ಇದು ಅದನ್ನೊಂದು ನೋಡಿ ಮಕ್ಕಳು ತುಂಬ ಅಟ್ರಾಕ್ಷನ್ ಆದರು, ತುಂಬ ಖುಷಿ ಆಯಿತು ಅವರಿಗೆ. ಅಂದರೆ ಫೋಟೋಸ್ ನೋಡೋ ಕೂಡ ತುಂಬ ಖುಷಿ ಆಗ್ತದಲ್ಲ, ಈ ಥರ ಎಲ್ಲ ಇದೆ ಅಂತ ಹೇಳಿ. ಹಾಗೆ ಮಕ್ಕಳಿಗೆ ಕೂಡ ತುಂಬ ಖುಷಿಯಾಗಿದೆ ನೋಡಿ. ಫಸ್ಟ್ ಡೇ ಆಫ್ ಸ್ಕೂಲ್ ವೆಲ್ಕಮ್ ಅಂತ ಬರೆದಿರುವಂಥದ್ದು. ಅದರಲ್ಲಿ ಬ್ಯಾಕ್ ಸೈಡಲ್ಲಿ ಬಟರ್ಫ್ಲೈ ಇದೆ. ಸೊ ಅದೆಲ್ಲ ತುಂಬ ಡೆಕೋರೇಟ್ ಆಗ್ತಾ ಇದೆ ಇದಕ್ಕೆ.
ಬಲೂನ್ಸ್ ಎಲ್ಲ ಕಟ್ಟಿ ನಾವು ಸಿಂಪಲ್ಲಾಗಿ ಗ್ರ್ಯಾಂಡಾಗಿತ್ತು ಅಂತ ಹೇಳ್ಬೋದು. ಸಿಂಪಲ್ಲಾಗಿ ಅಂತ ಹೇಳಿದರೆ ತುಂಬ ಸಿಂಪಲ್ಲಾಗಿತ್ತು, ಅಂದರೆ ಸಿಂಪಲ್ಲಾಗಿತ್ತು. ಸೊ ಅದರಲ್ಲಿ ತುಂಬ ಗ್ರ್ಯಾಂಡಾಗಿ ಕಾಣ್ತಾ ಇತ್ತು. ಪ್ರತಿಯೊಬ್ಬರ ಫೋಟೋಸ್ ಎಲ್ಲ ತೆಗೆಸ್ಕೊಳ್ತಾ ಇದ್ವಿ, ಅಂದರೆ ಯಾರ್ದು ಕೂಡ ಮಿಸ್ ಆಗಬಾರ್ದು ಅಂತೇಳಿ ಪ್ರತಿಯೊಬ್ಬರ ಫೋಟೋಸ್ ಎಲ್ಲ ತೆಗಿತಾ ಇದ್ವಿ ನಾವು. ಹಾಗೆಯೇ ನಾನು ಮತ್ತು ಮಾನ್ಯ ಮಾತಾಜಿ ಇಬ್ಬರು ಕೂಡ ಅದರಲ್ಲಿ ಕೂಡ ಒಂದೊಂದು ಫೋಟೋಸ್ ಎಲ್ಲ ತೆಗೆದುಕೊಂಡ್ವಿ. ನನಗೊಂದು ಮೆಮೊರಿಗೆ ಬೇಕು ಅನಿಸಿತ್ತು. ಅಷ್ಟೊತ್ತಿಗೆ ನನ್ನ ಮಗ ಬಂದ, ಅಲ್ಲಿ ಮಗನನ್ನು ಕೂಡ ಅದರಲ್ಲಿ ಕೂರಿಸಿ ಒಂದು ಫೋಟೋ ತೆಗೆಸಬೇಕು ಅಂತ ಅನಿಸಿತ್ತು. ಅಂದರೆ ಅವನೀಗ ಫಸ್ಟ್ ಸ್ಟ್ಯಾಂಡರ್ಡ್, ಸೊ ಹಾಗಾಗಿ ಅವನಿಗೆ ಕೂಡ ಒಂದು ಮೆಮೊರಿಗೆ ಇರಲಿ, ಅವನದು ಕೂಡ ಒಂದು ಫೋಟೋ ತೆಗಿಸ್ತೇನೆ ಅಂತ ಹೇಳಿ ಆ ಥರ ಫೋಟೋ ತೆಗೆಸ್ಕೊಂಡಿರುವಂಥದ್ದು. ನಮಗೆ ಡೆಕೋರೇಷನಿಗೆ ಆಲ್ಮೋಸ್ಟ್ ಎಲ್ಲ ಮಾತಾಜಿಯವರು ಹೆಲ್ಪ್ ಮಾಡಿದರು. ಸೊ ನಾನು ಈ ಮೂಲಕ ಅವರಿಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೇನೆ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಮುಂದೆ ಕೂಡ ನಮ್ಮ ಸ್ಕೂಲ್ ವೀಡಿಯೋಸ್ ಆಗಿರ್ಬೋದು, ನನ್ನ ವ್ಲಾಗ್ಸ್ ಆಗಿರ್ಬೋದು, ಇಂಥೆಲ್ಲ ವೀಡಿಯೋದಲ್ಲಿ ನಾನು ಸಿಗ್ತೇನೆ ಅಂತ ಹೇಳ್ತಾ ಬಾಯ್ ಬಾಯ್.